ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ಎರಡೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಆಗಿರುವಂಥ ಒಂದು ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಫಾಸ್ಟ್ ಮೂವಿಂಗ್ ಡಿಸೈನು ಮತ್ತು ಫಾಸ್ಟಾಗಿ ಕೂಡ ಮಾಡ್ಕೊಬೋದಾದಂಥ ಒಂದು ಡಿಸೈನು. ಸೂಪರಾಗಿ 2 ಸ್ಟೆಪ್ಸಲ್ಲಿ ನಾವು ಗ್ರ್ಯಾಂಡಾಗಿ ಈ ಡಿಸೈನ್ನ ಮಾಡ್ಕೋಬೋದು. ಇದಕ್ಕೆ ನೀವು 500ಇಂದ 550ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡು. ಬನ್ನಿ ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮತ್ತು ನಾನು ಯೂಶ್ವಲಿ ಯಾವಾಗಲೂ ದಾರದ ತುದಿಗೆ ಗಂಟು ಹಾಕ್ಕೊಂಡು ನಾನೇನು ತೋರಿಸಲ್ಲ, ಡೈರೆಕ್ಟಾಗಿ ಸೀರೆಗೇನೆ ಲಾಕ್ ಮಾಡ್ಕೊಳ್ತೀನಿ. ಬಟ್ ಇಲ್ಲಿ ನೋಡಿ, ನಾನು ಈ ಡಿಸೈನು ಸ್ಯಾಂಪಲ್ಲಾಗಿ ತೋರಿಸ್ತಾ ಇರೋದ್ರಿಂದ ದಾರದ ತುದಿಗೆ ಗಂಟು ಹಾಕಿಟ್ಕೊಂಡು ಸೀರೆ ಹಿಂಭಾಗಕ್ಕೆ ದಾರಾನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಆನಂತರ ನೀಡಲ್ ಸಹಾಯದಿಂದ ನೋಡಿ ಸೀರೆಗೆ ದಾರಾನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ದಾರದ ತುದಿಗೆ ಗಂಟು ಹಾಕ್ಕೊಳ್ಳೋದ್ರಿಂದ ದಾರ ಹಿಂದ್ಗಡೆ ಲಾಕ್ ಆಗುತ್ತೆ. ಆ ಗಂಟು ನಿಮಗೆ ಸೀರೆ ಹಿಂಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಆಮೇಲೆ ಮತ್ತೊಮ್ಮೆ ಇನ್ನೊಂದು ಸೇಮ್ ಲಾಕ್ನ ಮಾಡ್ಕೊಳ್ಳಿ. 2 ಬಾರಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಸೊ 2 ಬಾರಿ ನಾವು ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೊಂಡಿದ್ದಾದ ನಂತರ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದ್ಮೇಲೆ ಮತ್ತೊಮ್ಮೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 2 ಬಾರಿ 4 ಚೈನ್ ಗ್ಯಾಪ್ ಆದಮೇಲೆ ನೋಡಿ, ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನೀಡಲ್ಗೆ ಒಂದು ಬಿಗ್ ಬೀಡನ್ನ ತೊಗೊಳ್ಳಿ. ನಾನಿಲ್ಲಿ ನೋಡಿ ಈ ರೀತಿಯಾದಂಥ ಬ್ರೈಡಲ್ ಬೀಡನ್ನ ತೊಗೊಂಡಿದ್ದೀನಿ. ಈ ರೀತಿಯಾದಂಥ ಬೀಡ್ಗಳು ನಿಮಗೆ ಡಿಸೈನ್ಗೆ ಒಂದು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ, ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಬೇಸ್ ಲೈನು ತುಂಬಾ ಇಂಪಾರ್ಟೆಂಟು. ರಿಂಕಲ್ಸ್ ಬರದಿರೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಅದೇ ತುಂಬಾ ಇಂಪಾರ್ಟೆಂಟು. ಡಿಸೈನ್ ಕಂಪ್ಲೀಟ್ ಆದಾಗ ನಮಗೆ ಯಾವ ಲುಕ್ ಕೊಡುತ್ತೆ ಅನ್ನೋದು ಬೇಸ್ ಲೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ವಿಷಯ ಇರ್ಬೋದು, ನಾವು ಬೇಸ್ಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಅದೇ ಥರ ಇಲ್ಲೂ ಕೂಡ 4 ಚೈನ್ಗಳು ಮತ್ತೊಮ್ಮೆ ಹಾಕ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡಿ. ನಿಮಗೆ ರಿಂಕಲ್ಸ್ಗಳು ಬರೋದೇ ಇಲ್ಲ. ಓಕೆನಾ? ಇದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನಿವಾಗ ಆಲ್ರೆಡಿ 3 ಟೈಮ್ಸು 4 ಚೈನ್ ಗ್ಯಾಪ್ ಹಾಕಿದ್ದೀನಿ. ಸೊ 4 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ ಬೀಡ್ ಆ್ಯಡ್ ಆದಮೇಲೆ. ಮತ್ತೆ ಇವಾಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಬಿಗ್ ಬೀಡು, ಬ್ರೈಡಲ್ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಲಾಕ್ ಮಾಡಿ, ನಂತರ ಸೀರೆಗೆ ಲಾಕ್ ಮಾಡಿ. ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಿದ್ಮೇಲೆ 4 ಚೈನ್ ಗ್ಯಾಪು 2 ಬಾರಿ ಬರಬೇಕು. ಸೊ ನಾನಿಲ್ಲಿ ಈಗಾಗಲೇ ಹೇಳಿದೆ, ನಾನು ಕಂಪ್ಲೀಟ್ ಸೀರೆಗೆ ಹಾಕಿ ತೋರಿಸ್ತಾ ಇಲ್ಲ, ಸ್ಯಾಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಏಕೆಂದರೆ ನನಗೆ ಸ್ವಲ್ಪ ಸ್ಯಾರಿಗಳು ಡಿಸೈನ್ ಪೂರ್ತಿಯಾಗಿ ಮಾಡಿ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ವಿಡಿಯೋಗೋಸ್ಕರ ಈ ಥರ ಸಿಂಪಲ್ಲಾಗಿ 2 ಆರ್ಚ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಎಂಡಿಂಗ್ ಅಂದ್ಕೊಳ್ಳಿ. ಸೊ ಎಂಡಿಂಗಲ್ಲೂ ಕೂಡ 2 ಬಾರಿ ಲಾಕ್ ಮಾಡಿಬಿಟ್ಟು 2 ಚೈನ್ಗಳನ್ನ ಹಾಕಿ, 2 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೀಡಲ್ನ ಮೇಲಕ್ಕೆತ್ತಿ ಆ ಥ್ರೆಡ್ನ ಸ್ವಲ್ಪ ಎಳೆದ್ರೆ ನಿಮಗೆ ಟೈಟ್ ಆಗುತ್ತೆ. ನೀವು ಪ್ರತಿಯೊಂದು ಸ್ಟೆಪ್ಪಲ್ಲೂ ಈ ರೀತಿ ಮಾಡಿ ಥ್ರೆಡ್ನ ಈ ರೀತಿ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಕೊನೆಗೆ ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೊಂಡು ಕಟ್ಕೋಬೋದು. ನೋಡಿ, ಇದು ಫಸ್ಟ್ ಬೇಸ್ ಲೈನ್. ನಿಮಗೆ ಸ್ಟಾರ್ಟಿಂಗು 4 ಚೈನ್ ಗ್ಯಾಪ್ 2 ಟೈಮ್ಸು, 1 ಬೀಡು, ಆಮೇಲೆ 3 ಟೈಮ್ಸ್ 4 ಚೈನ್ ಗ್ಯಾಪು, ಮತ್ತೆ ಬೀಡು, ಎಂಡಿಂಗು 4 ಚೈನ್ ಗ್ಯಾಪು 2 ಟೈಮ್ಸು. ಸೊ ಫಸ್ಟ್ ಸ್ಟೆಪ್ ಆದಮೇಲೆ ಇವಾಗ ಸೆಕೆಂಡ್ ಆ್ಯಂಡ್ ಲಾಸ್ಟ್ ಸ್ಟೆಪ್ಪು. ಇದು 2 ಸ್ಟೆಪ್ಸ್ ಡಿಸೈನು ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ದಾರದ ತುದಿಗೆ ಗಂಟು ಹಾಕಿಟ್ಕೊಂಡು ಡಿಸೈನ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ನೀವು ದಾರಾನ ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೋಬೋದು. ನಾನು ಮುಂಚೆ ಎಲ್ಲ ತೋರಿಸ್ತಾ ಇದ್ನಲ್ಲ ಡಿಸೈನ್ಸು, ಆ ರೀತಿ. ಇವಾಗ ಸ್ಟಾರ್ಟಿಂಗ್ ನಾವು ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇರೋದು. ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ವಿ ಅದೇ ಜಾಗದಲ್ಲಿ ಲಾಕ್ ಮಾಡಿ. ಲಾಕ್ ಮಾಡೋದಾದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಲಾಕ್ ಇರುತ್ತಲ್ಲ, ಅದ್ರ ಮೇಲೊಂದು ಲಾಕ್ನ ಮಾಡ್ಕೊಂಬಿಡಿ. ಲಾಕ್ ಮಾಡಿದ್ದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ.
ಲಾಕ್ ಮಾಡಿದಾದಮೇಲೆ ನೋಡಿ ಇವಾಗ ಬೀಡ್ ಹಿಂದೆ ನಿಮಗೊಂದು ಥ್ರೆಡ್ ಲೈನ್ ಇರುತ್ತಲ್ಲ, ಬೀಡನ್ನ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ನಾನು ಆರ್ಚ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ನೀವು ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ನೀಡಲ್ಗೆ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಅದಾದಮೇಲೆ ಮತ್ತೆ ಸೇಮ್ ಬೀಡಿಂದೆ ಥ್ರೆಡ್ ಲೈನ್ ಇದೆಯಲ್ಲ ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ಟು, ಒಂದು ಕಂಬ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಅಂದರೆ ನಾನು ನೋಡಿ ನೀಡಲ್ಗೆ ಅಟ್ ಎ ಟೈಮು 4 ಬೀಡ್ಸ್ನ ತಗೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಟೈಮ್ ಸೇವ್ ಆಗುತ್ತೆ, ಇನ್ನೂ ಫಾಸ್ಟ್ ಮೂವಿಂಗ್ ಇರುತ್ತೆ ಡಿಸೈನ್, ನಮಗೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ನಾವು ಒಂದೊಂದೇ ಬೀಡ್ಗಳನ್ನ ತಗೊಳ್ತೀವಿ ಅಂದರೆ ನಮಗೆ ಟೈಮ್ ಕನ್ಸ್ಯೂಮಿಂಗ್ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಬಿಗಿನರ್ಸ್ ಕೂಡ ಆದ್ರೂ 2 ಬೀಡ್ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ 3 ಬೀಡು 4 ಬೀಡ್ವರೆಗೂ ನೀವು ನೀಡಲ್ಗೆ ಬೀಡನ್ನ ಹಾಕ್ಕೊಂಡು ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿ ಈಗ ನೋಡಿ ಒಂದು ಕಂಬ ಆದಮೇಲೆ ಒಂದು ಬೀಡು, ಒಂದು ಕಂಬ ಆದಮೇಲೆ ಒಂದು ಬೀಡು, ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ನಾನು ಹೋಗ್ತಾ ಇದ್ದೀನಿ. ನೀವಿಲ್ಲಿ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕಂತಿಲ್ಲ, ಬಟ್ ಹೆವಿಯಾಗೂ ಕೂಡ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಟ್ಟು 10 ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ಅಂದರೆ ನಮಗೆ 9 ಬೀಡ್ಗಳು ಇಡಿಸುತ್ತೆ. ಆ ಆರ್ಚ್ಗೆ 9 ಬೀಡ್ ಇಡಿಸುತ್ತೆ. ಯಾಕೆಂದರೆ ನಾವು ಬೀಡನ್ನ ಹಾಕ್ತಾ ಇರೋದ್ರಿಂದ 12 ಕಂಬಗಳು ಬೇಡ. ಏಕೆಂದರೆ ಬೀಡ್ಗೂ ಕೂಡ ಸ್ವಲ್ಪ ಸ್ಪೇಸ್ ತಗೊಂಡಿರುತ್ತಲ್ಲ, ರಿಂಕಲ್ಸ್ ಬಂದುಬಿಡುತ್ತೆ, ಆರ್ಚು ಫಿನಿಶಿಂಗ್ ಲುಕ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ 10ರಿಂದ 11 ಸಾಕು, 12ವರೆಗೂ ಬೇಡ. ಸೊ 10 ಹಾಕ್ಕೊಂಡ್ರೇ ಸಾಕು. 10 ಕಂಬಗಳನ್ನ ಹಾಕ್ಕೋಬೋದು. 10 ಕಂಬ ಅಥವಾ ಮ್ಯಾಕ್ಸಿಮಮ್ 11 ಕಂಬ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾವು ಏನು ಮಾಡಬೇಕಂದ್ರೆ ನೋಡಿ ಈಗ ಲಾಸ್ಟ್ ಇನ್ನೊಂದು ಬೀಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ನಾನು ಹೇಳ್ದಾಗೆ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 10 ಕಂಬ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿ. ಫಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು. ಆ ನಂತರ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಲಾಕ್ ಮೇಲೊಂದು ಲಾಕ್. ಇವಾಗ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರುತ್ತೆ. ನೋಡಿ ಆರ್ಚು ನಾನು ಹಾಕಿರೋ ಅಂಥದ್ದು ಬೀಡ್ಗೆ ನಾನು ಹಾಕಿರೋ ಅಷ್ಟು ಕಂಬಗಳು ಕರೆಕ್ಟಾಗಿದೆ. ನಾನು ಈಗ ಏನು ಬೀಡ್ ಯೂಸ್ ಮಾಡಿದ್ದೀನಿ ಅದಕ್ಕೆ 10 ಕಂಬಗಳು ಕರೆಕ್ಟಾಗಿದೆ. ಆರ್ಚ್ ಕೂಡ ಕರೆಕ್ಟಾಗಿ ಬಂದಿದೆ, ಯಾವ ರಿಂಕಲ್ಸು ಇಲ್ದಿರ. ಸೊ ಆದಷ್ಟು ಅಷ್ಟೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಡಿಸೈನ್ ಚೆನ್ನಾಗಿ ಬರುತ್ತೆ. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನು, ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಿಬಿಟ್ಟು ಸೇಮ್ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಏನು ಬೀಡಿಂದೆ ಒಂದು ಥ್ರೆಡ್ ಲೈನ್ ಇದೆಯಲ್ಲ, ಆ ಥ್ರೆಡ್ಗೆ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ ಕಂಬ ನೋಡಿ. ಇವಾಗ ಸೇಮ್ ಇಲ್ಲೂ ಅಷ್ಟೇ ನಾವು 10 ಕಂಬಗಳನ್ನೇ ಮಾಡ್ಕೋಬೇಕು. 10 ಕಂಬ ಮಾಡ್ಕೊಂಡಿದ್ದಾಗಿದೆ. ಮಾಡ್ಕೊಂಡ್ಮೇಲೆ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಿ, ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಫಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಟ್ರಿಪಲ್ ಕ್ರೋಶೆಟ್ ನೀವು ಕಂಬ ಮಾಡೋದಾದರೆ 4 ಚೈನ್ ಗ್ಯಾಪ್ ಒಳಗಡೆಗೆ ಏನು ಲಾಕ್ ಬೇಡ, ಡೈರೆಕ್ಟಾಗಿ ಕಂಬ ಶುರು ಮಾಡ್ಕೊಂಡು ಹೋಗಿ. ಏಕೆಂದರೆ ಅದು ಕಂಬ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ಲ, ಅದಕ್ಕೋಸ್ಕರ ಲೆಂತ್ ಇರುತ್ತೆ, ಉದ್ದ ಜಾಸ್ತಿ ಇರುತ್ತೆ. ಅದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಿದೆ. ಆಮೇಲೆ ನೋಡಿ 2 ಚೈನ್ ಹಾಕಿಬಿಟ್ಟು ಥ್ರೆಡ್ನ ಸ್ವಲ್ಪ ಬಿಟ್ಟು ಕಟ್ ಮಾಡಿ ಆಮೇಲೆ ಥ್ರೆಡ್ನ ಲಾಕ್ ಮಾಡಿದ್ದೀನಿ. ನೋಡಿ ಇದೆ 2 ಸ್ಟೆಪ್ಸಲ್ಲಿ ಈ ರೀತಿಯಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಸೊ 187 ದಾರ ಹಾಕಿ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನೀವು 2 ಕಲರ್ ಥ್ರೆಡ್ಡಿಂದ ಕುಚ್ಚುನ ಕಟ್ಕೋಬೋದು ಅಥವಾ ಒಂದೇ ಕಲರ್ ಥ್ರೆಡ್ಡಿಂದನೂ ಕುಚ್ಚುನ ಕಟ್ಕೋಬೋದು. ನಾನು 2 ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಸೊ ಈ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.